ನಾನು ಮಹೇಂದ್ರ. ನಮ್ಮ ಪಬ್ಲಿಕ್ ಸ್ಟೋರಿಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಈಗ ನಮ್ಮೊಂದಿಗೆ ಗಿರೀಶ್ ಆಚಾರ್ ಇದ್ದಾರೆ. LLB ಓದ್ತಾ ಇದ್ದಾರೆ. ಓದುವಾಗಲೇ ಒಂದು ದೊಡ್ಡ ಕಂಪನಿಯ ಮಾಲೀಕರಾಗಿದ್ದಾರೆ. ಅತ್ಯಂತ ಬಡತನದಲ್ಲಿ ಬಂದ ಗಿರೀಶ್ ಆಚಾರ್ ಹೇಗೆ ಒಂದು ಕಂಪನಿ ಓನರ್ ಆದ್ರು, ನಿಜಕ್ಕೂ ಬಡವರು ಕೂಡ ಒಂದು ದೊಡ್ಡ ಕಂಪನಿ ಕಟ್ಬೋದಾ, ಇದ್ರ ಬಗ್ಗೆ ಅವ್ರ ಜೊತೆ ನಾವು ಇವತ್ತು ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ ಸರ್, ನೀವು ಇಡೀ ಇಂಡಿಯಾಕ್ಕೆ ಒಂದು ಮಾಡೆಲ್, ಅಂದ್ರೆ ಎಸ್ಪೆಷಲಿ ನೀವು ಬಳ್ಳಾರಿ ಮೂಲದವರು. ಬಳ್ಳಾರಿ ಅಂತ ಹೇಳಿದ್ರೆ ತುಂಬಾ ಬಡತನದ ನಾಡು, ಅಥವಾ ನಾರ್ತ್ ಕರ್ನಾಟಕ ಅಂದ್ರೆ ಆ ತರದ ಒಂದು ಪ್ರಶ್ನೆ ಬರುತ್ತೆ. ಆಮೇಲೆ ತುಮಕೂರಿಗೆ ಬಂದು ಇಲ್ಲಿ ಅಪ್ಪ ಅಮ್ಮನ್ ಕಳ್ಕೊಂಡು ಮತ್ತೆ ಕಷ್ಟ ಬಿದ್ದು ಓದಿ ತಮ್ಮದೇ ಆದ ಒಂದು ಕಂಪ್ನಿ ಕಟ್ಟಿ ಇವತ್ತು LLB ಓದ್ಬೇಕಾದ್ರೆ ಒಬ್ಬ ಕಂಪನಿ ಮಾಲೀಕರಾಗಿದ್ದೀರಿ. ನಿಮ್ಮ ಕಂಪ್ನಿ ವರ್ತ್ 15 ಕೋಟಿಗೂ ಮೀರಿದೆ ಇವತ್ತು. ಹಾಗಾಗಿ ನೀವು ಹೇಗಿದ್ದೆಲ್ಲ ಸಾಧ್ಯ ಆಯ್ತು ನಿಮ್ಗೆ? ಸರ್, ನಾವು ಆಕ್ಚುಲಿ ನಾನು ಕೂಡ ತುಂಬಾ ಕಡೆ ಕೆಲಸ ಮಾಡಿ ಎಲ್ರ ತರನು ಪಾರ್ಟ್ ಟೈಮ್ ಕೆಲಸ ಈ ರೀತಿ ಎಲ್ಲ ಮಾಡಿ ಇದೇ ಲೈಫ್ ಆಗ್ಬಾರ್ದು, ಹೊರಗಡೆ ಇನ್ನೊಂದು ಲೈಫ್ ಇದೆ, ಬೇರೆ ಇನ್ನೊಂದು ತರ ಜೀವನ ಮಾಡ್ಬೋದು ಅಂತ ಒಂದು ಕಂಪ್ನಿ ಕಟ್ಟೋ ಉದ್ದೇಶದಿಂದ ಹೊರಗಡೆ ಬಂದಿದ್ದು ಸರ್. ಈಗ ನೋಡಿ ಸರ್, ನೀವು ಅಂದ್ರೆ ಫಸ್ಟ್ ನೀವು ಓದ್ತಾ ಇದ್ರಲ್ಲ, ಅದು ಓದ್ಲಿಕ್ಕೆ ಹೇಗೆ ಓದ್ಕೊಂಡ್ ಬಂದ್ರಿ ನೀವು? ಸರ್, ನಾನು ಆಕ್ಚುಲಿ ನಂದು ಮೂಲ ಬಂದು ಬಳ್ಳಾರಿ ಹತ್ರ. ಆಕ್ಚುಲಿ ತಂದೆ ತಾಯಿ ಬಂದು ಚಿಕ್ಕ ವಯಸ್ಸಲ್ಲಿ ಡೆತ್ ಆದ್ರು. ನಾನು ಅವರ ಅಪ್ಪ ಅಮ್ಮ ಏನಿದ್ದಾರೆ ಅವರು ನನ್ನ ಚಿಕ್ಕವರಿದ್ದಾಗ ಈ ಕಡೆ ಕರ್ಕೊಂಡ್ಬಂದು ಇಲ್ಲಿ ನಾವು ಬೆಳ್ಳಾವಿ ಹತ್ರ ಬಳ್ಳಾಪುರ ಅಂತ ಅಲ್ಲಿ ಬೆಳೆದ್ವಿ. ಅಲ್ಲಿ 6th 5th ಇಂದನೂ ನಾನು ಹೈಸ್ಕೂಲ್ ತನಕ ಅಲ್ಲೇ ಮುಗಿಸ್ಕೊಂಡೆ. ಹೈಸ್ಕೂಲ್ ಮುಗಿದ್ಮೇಲೆ ನಾನು ತುಮಕೂರಿಗೆ ಬಂದಿದ್ದು 2018-19 ಸರ್. 19 ತುಮಕೂರಿಗೆ ಬಂದೆ. ಅದ್ರ ನಂತರ ಸ್ವಲ್ಪ PUC ಮಾಡ್ಬೇಕಾದ್ರೆ ತುಂಬಾ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲ ಸಿಕ್ಕರು. ಅವಾಗ ಕೂಡ ನಮಗೆ ತುಂಬಾ ಬಡತನ ಇತ್ತು. ಈಗ ಅವಾಗ ಆಗಿನ ಕಾಲದಲ್ಲೆಲ್ಲ ಈಗ ಜೂನಿಯರ್ ಕಾಲೇಜಲ್ಲಿ ಓದಿದ್ದು ನಾನು. ಆ ಜೂನಿಯರ್ ಕಾಲೇಜಲ್ಲಿ ಓದ್ಬೇಕಾದ್ರೆ ಫೀಸ್ಗೂ ಕೂಡ ನಮಗೆ ತುಂಬಾ ಪ್ರಾಬ್ಲಮ್ ಇತ್ತು. ತುಮಕೂರು ಜೂನಿಯರ್ ಕಾಲೇಜ್ ಹೇಗೆ ಹೊಂದಾಣಿಕೆ ಮಾಡ್ಕೊಂಡ್ರಿ ಫೀಸ್ ಎಲ್ಲ? ಸರ್, ಅಲ್ಲಿ ಆಕ್ಚುಲಿ ನಾನು ಹೋದಾಗ ನಾನು ಸೈನ್ಸ್ ತಗೋಬೇಕು ಅಂತ ನನ್ನ ಇಂಟೆನ್ಷನ್ ಇತ್ತು. ನನಗೆ ಸ್ಕೂಲಲ್ಲೆಲ್ಲ ನನಗೇನು ಯಾರು ಮಾಡದೇ ಇರೋದು ನಾವು ಮಾಡಬೇಕು. ಈಗ ಆರ್ಟಿಫಿಷಿಯಲ್ ಪೆಟ್ರೋಲ್ ಕಂಡುಹಿಡಿಬೇಕು ಅಂತ ಈಗಲೂ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಪೆಟ್ರೋಲ್ ಕಂಡಿಡ್ದ ಅಂತ ಕೇಳ್ತಾ ಇರ್ತಾರೆ. ಆ ತರ ಉದ್ದೇಶದಲ್ಲಿ ನಾನೇನೋ ಸೈನ್ಸ್ ತಗೊಂಡ್ರೆ ಈ ತರ ಎಲ್ಲ ಸಾಧ್ಯ ಆಗುತ್ತೆ ಅಂತ ನಾ ಈ ಕಾಲೇಜಿಗೆ ಬಂದೆ. ಬಟ್ ಇಲ್ಲಿ ಅದು ಆಕ್ಚುಲಿ ಅವಾಗ ಒಂದು 3,000 ರೂಪಾಯಿ ಫೀಸ್ ಇತ್ತು ಅವಾಗ ಸೈನ್ಸ್ಗೆ ಜನರಲ್ ಆಗಿರೋದ್ರಿಂದ. ಹಂಗಾಗಿ ಇಲ್ಲ ಕಮ್ಮಿ ಒಂದ್ 2,000 ರೂಪಾಯಿನಲ್ಲಿ ಮ್ಯಾನೇಜ್ ಆಗ್ತಿದ್ದು ಕಾಮರ್ಸ್ ಮಾತ್ರ. ಅದು ಫೀಸ್ ಇಲ್ಲ ಅನ್ನೋ ಕಾರಣ ಕಾಮರ್ಸ್ ಸಿಗೋದಿಲ್ಲ. ನಾವು ಸೈನ್ಸ್ ಯಾವ್ದೋ ಎಜುಕೇಶನ್ ನಡ್ಕೊಂಡು ಹೋದ್ರೆ ಸಾಕು ಅಂತ ಕಾಮರ್ಸ್ ಹೊರಟೋದೆ ಸರ್ ಅವಾಗ. ಈಗ ನೀವು ಕಾಮರ್ಸ್ ಬಂದ್ರಿ ಸರ್. ಇವಾಗ ನೋಡಿ, ಗಿಸ್ಮಾರ್ಟ್ ಡೆನ್ ಅಂದ್ರೆ ಹಿಂದೂಸ್ತಾನ್ ಗಿಸ್ಮಾರ್ಟ್ ಡೆನ್ ಕಂಪನಿ ಮಾಲೀಕರು. ಅಂದ್ರೆ ಒಂದು ಸೈನ್ಸ್ ಅನ್ನ ಓದ್ಲಿಕ್ಕೆ ಆಗಲಿದ್ರು ಕೂಡ ಒಂದು ಕಂಪ್ನಿ ಮಾಲೀಕ ಆದ್ರಿ ನೀವು. ನೀವು ಫಸ್ಟ್ ಅಂದ್ರೆ ಏಕಾಏಕಿ ಕಂಪ್ನಿ ಕಟ್ಬಿಟ್ರ ಇಲ್ಲ ಹೇಗೆ ಸರ್? ಇಲ್ಲ, ಏಕಾಏಕಿ ಈ ಕಂಪ್ನಿ ಆಕ್ಚುಲಿ ನಾವು ಹಿಂದೂಸ್ತಾನ್ ಗಿಸ್ಮಾರ್ಟ್ ಡೆನ್ ಪ್ರೈವೇಟ್ ಲಿಮಿಟೆಡ್ ಅಂತ ಸ್ಟಾರ್ಟ್ ಮಾಡಿ 2 years ಆಗಿದೆ ಅಷ್ಟೇ. ಅದಕ್ಕಿಂತ ಮುಂಚೆ ನಾವು ಲೇಬರ್ ಕಾಂಟ್ರಾಕ್ಟ್ ಮಾಡಿದ್ವಿ, ಬೇರೆ ಬೇರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾ ಇದ್ವಿ. ಈ ರೀತಿ ಚಿಕ್ಕದಾಗಿ ಇದು ಮೊದಲನೇ ಸಕ್ಸಸ್ ಅಲ್ಲ ಸರ್ ನಮ್ದು. ಈ ರೀತಿ ತುಂಬಾ. ಆಮೇಲೆ GK ಟೆಕ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಅವಾಗ ನಾವು ಡಿಗ್ರಿಲಿ ಓದ್ಬೇಕಾದ್ರೆ ಬೇರೆ ಫ್ರೆಂಡ್ಸ್ಗೆ ಏನಿದೆ ಅವರಿಗೆ ರೆಫರೆಂಡ್ ಅರ್ನ್ ಅಂತ ಒಂದು ಪ್ರೋಗ್ರಾಮ್ ಬರುತ್ತೆ. ಈಗ ಏನಾದ್ರು ಕ್ರೆಡಿಟ್ ಕಾರ್ಡ್ ನ ರೆಫರ್ ಮಾಡಿದ್ರೆ ಅವ್ರಿಗೆ ಸಮ್ ಅಮೌಂಟ್ ಬರುತ್ತಲ್ಲ, ಆ ತರ ನಾವು GK ಟೆಕ್ ಪಾರ್ಟ್ನರ್ ಅಂತ ನಾವೇ ಸ್ವಂತ ಒಂದು ಕಂಪ್ನಿ ಮಾಡಿದ್ವಿ. ನಾನು ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು 3 ಜನ ಸೇರಿ. ಬಟ್ ಎಷ್ಟು ವಯಸ್ಸಿಗೆ ನೀವು ಆ ಕಂಪ್ನಿ ಮಾಡಿದ್ರಿ ಸರ್? ನಾನು ಮಾಡಿದ್ದು ಡಿಗ್ರಿ ಫಸ್ಟ್ ಇಯರ್ ನಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅದನ್ನ. ಅಂದ್ರೆ ಡಿಗ್ರಿ ಯಾವ್ದು ನಿಮ್ದು ಸರ್? ಸರ್, ನಾನು BCA ಸ್ಟಾರ್ಟ್ ಮಾಡಿದ್ವಿ. BCA ಫಸ್ಟ್ ಇಯರ್ ಅದನ್ನ ಸ್ಟಾರ್ಟ್ ಮಾಡಿ. ಹೌದು ಸರ್. ಆಕ್ಚುಲಿ ನಾನು BCA ಬರಕ್ ಕಾರಣ ಏನಂದ್ರೆ ಯಾವ್ದಾದ್ರು ಒಂದು ಪ್ರೈವೇಟ್ ಕಾಲೇಜಲ್ಲಿ, ದೊಡ್ಡ ಕಾಲೇಜಲ್ಲಿ ಎಜುಕೇಶನ್ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇತ್ತು. ಅವಾಗ ಆಲ್ರೆಡಿ ನಾನು PUC ನಲ್ಲೆಲ್ಲ ಡೆಲಿವರಿ ಬಾಯ್ ಇರ್ಬೋದು, ಈ ತರ ಸುಮಾರು ಕೆಲಸ ಮಾಡ್ತಾ ಇದ್ವಿ. ಮಾಡ್ತಾ ನಾನು ಈ ತರ ಫೀಲ್ಡಿಗೆ ಬರೋ ಕಾರಣ ಏನಂದ್ರೆ ಎಲ್ಲ ತರ ಕೆಲಸ ನೋಡಿದ್ವಿ. ಒಂದ್ ಟೈಮಲ್ಲಿ ಫಸ್ಟ್ ನನ್ನ ಕೆಲಸ ಬಂದು ಒಂದು 6,000 ರೂಪಾಯಿಗೆ ಮೋರ್ ರಿಟೇಲ್ ಕೆಲಸ ಮಾಡ್ತಾ ಇದ್ವಿ. ಫಸ್ಟ್ ಸ್ಯಾಲರಿ ಮೋರಲ್ಲಿ ಬಿಲ್ಲಿಂಗ್ ಆಗಿ ಕೆಲಸ ಮಾಡ್ತಾ ಇದ್ವಿ. ಆ ಪಾರ್ಟ್ ಟೈಮ್ ಮಾಡ್ತಾ ಆಕ್ಚುಲಿ ಅವಾಗ ನನಗೆ 18 ಆಗಿರ್ಲಿಲ್ಲ. ಯದು ಸರ್ ಅಂತ ಇದ್ರು, ಅವರು ಇಲ್ಲ ಏನೋ ಮಾಡ್ತಾನೆ ಹುಡುಗ ಅಂತ ಹೇಳಿ ಏನೋ ಒಂದು ಫೇಕ್ ಮಾಡಿ ಆಧಾರ್ ಕಾರ್ಡ್ ಕೆಲಸ ಕಂಟಿನ್ಯೂ ಮಾಡಿ. ಅನಿವಾರ್ಯ ಇತ್ತು. ಹಂಗಾಗಿ ಅವ್ರು ಸಪೋರ್ಟ್ ಮಾಡಿದ್ರು. ಅವ್ರನ್ನೆಲ್ಲ ಮರಿಬಾರ್ದು ಇವತ್ತು. ಅವರೆಲ್ಲ ಸಪೋರ್ಟ್ ಮಾಡಿದ್ರು. ಹಂಗೆ ಕಂಟಿನ್ಯೂ ಮಾಡ್ತಾ ಬಂದ್ವಿ. ಆಮೇಲೆ ನಾನು ಕಂಪನಿ ಒಂದು ಆಪರೇಷನ್ಸ್ ನ ಕ್ರಿಯೇಟ್ ಮಾಡಕ್ ಸಾಧ್ಯ ಆಗಿದ್ದು ಸುಮ್ನೆ ನನ್ನಲ್ಲಿ ಆಲೋಚನೆ ಇತ್ತು, ಏನಾದ್ರು ಮಾಡ್ಬೇಕು ಅಂತ. ನಾನೊಂದು ಚೆನ್ನೈ ಬೇಸ್ ಕಂಪ್ನಿನಲ್ಲಿ ಯಾರ್ದೋ ಒಂದು ರೆಫರ್ ಮೇಲೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಸರ್. ಏನ್ ಅದಕ್ಕೆ ಕಾರಣ ಸೇರ್ಕೊಂಡ ಕಾರಣ ಏನಂದ್ರೆ ಆಗೆಲ್ಲ ತುಮಕೂರಲ್ಲಿ 6,000 ತುಂಬಾ ದೊಡ್ಡ ಸ್ಯಾಲ್ರಿ ಅದು. ಆಗ ನನಗೆ ಟೈಮ್ ತುಂಬಾ ಸಿಗ್ತಾ ಇತ್ತು. ಅಲ್ಲಿ ಬರೀ ಲೇಬರ್ ಕಾಂಟ್ರಾಕ್ಟ್ ಸೂಪರ್ವೈಸರ್ ಆಗಿ ನೋಡ್ಕೊಳ್ಳೋದು. 1 ಟೈಮ್ ಲೇಬರ್ ಹಾಕಿದ್ರೆ ಇನ್ನೊಂದು ತಿಂಗಳು ಅಲ್ಲಿ ಹೋಗ್ತಾ ಇರ್ಲಿಲ್ಲ. ಆ 10,000 ಸ್ಯಾಲ್ರಿ ಹೇಳಿದ್ರು. ಬಟ್ ಅದು ಸ್ವಲ್ಪ ಒಂದು 3 months ಕೆಲಸ ಮಾಡಿ ಮೋಸ ಮಾಡ್ಬಿಟ್ರು, ಸ್ಯಾಲ್ರಿ ಕೊಡ್ಲಿಲ್ಲ. ಆಮೇಲೆ ಅಲ್ಲಿ ಕೆಲವು HR ಹಿಂಗೆ ಪರಿಚಯ ಆದ್ರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಅವರು ನೀವೇ ಟ್ಯಾಲೆಂಟ್ ಆಗಿದ್ದೀರಾ, ನೀವೇ ಮಾಡ್ಕೊಂಡು ಹೋಗಿ, ಸ್ಯಾಲ್ರಿಗೆಲ್ಲ ಯಾಕೆ ಕೆಲಸ ಮಾಡ್ತೀರಾ ಅಂತ ಮತ್ತೆ ಅವರು ಒಂದು ದಾರಿ ತೋರಿಸಿದ್ರು.
ಹಾ, ಓಕೆ ಓಕೆ. ಹಾ, ಥರ್ಡ್ ಪಾರ್ಟಿ ಆಗಿ ಈಗ ಎಕ್ಸಾಂಪಲ್ ಯಾರೋ ಒಂದು ಕಾಂಟ್ರಾಕ್ಟ್ ತಗೊಂಡಿರ್ತಾರೆ, ಅವರಿಗೆ ನೀನ್ ಸಪ್ಲೈ ಮಾಡು, ಅವರಿಂದ ಕಮಿಷನ್ ಬೇಸ್ ತಗೋ, ಸ್ಯಾಲ್ರಿ ಆಗಿ ತಗೋತಿ ಅಂತ ಅದರಲ್ಲಿ ಕೆಲವ್ರು ಹಿಂಗೆ ಗುರುತಿಸಿ ಹಂಗೆ ಅದ್ರಲ್ಲಿ ಸ್ವಲ್ಪ ಹಣ ಮಾಡಕ್ಕೆ ನಮ್ಗೆ ಅವಕಾಶ ಇದೆ ಸರ್. ಈಗ ನೀವೊಂದು ಕಂಪ್ನಿ ಮಾಡ್ತೀವಿ ಅಂತ ಅನ್ಕೊಂಡಾಗ ಹಾ, ಸರ್. ನಿಮ್ಮ ಸ್ನೇಹಿತರಾಗ್ಬೋದು ಅಥವಾ ರಿಲೇಷನ್ ಆಗ್ಬೋದು, ಯಾರು ನಿಮ್ಗೆ ಆಡ್ಕೊಳ್ಳಿಲ್ವಾ? ಇಲ್ಲ, ಈ ಜರ್ನಿನಲ್ಲಿ ಏನಾಗುತ್ತೆ, ತುಂಬಾ ಜನ ಆಡ್ಕೋತಾರೆ, ತುಂಬಾ ಜನ ನಗ್ತಾರೆ, ಇದೆಲ್ಲ ಸಾಧ್ಯನಾ? ಇನ್ನೊಂದೇನಂದ್ರೆ ಈಗ ಫ್ಯಾಮಿಲಿ ಅವರೆಲ್ಲ ಏನೋ ಒಂದು ಕೆಲಸ ಮಾಡಿದ್ರೆ ಸಾಕು, ಓಕೆ. ಕೆಲಸ ಮಾಡ್ಕೊಂಡು ಹೋಗು, ಇಷ್ಟು ಸಂಬಳ ಬಂದ್ರೆ ಸಾಕು, ಎಲ್ಲರೂ ಇದೇ ಆಲೋಚನೆಯಲ್ಲೇ ಇರ್ತಾರೆ ಎಲ್ಲರೂ. ಈಗ ನಮ್ಮ ಸುತ್ತಮುತ್ತ ಸಮಾಜ ಹೆಂಗಿದೆ, ಓದು ಕೆಲಸ ಮಾಡು ಅಷ್ಟೇ. ನಾನೊಂದು ವಿಭಿನ್ನವಾಗಿ ಸಮಾಜದಲ್ಲೇ ನಾನು ವಿಭಿನ್ನ ಆಗ್ಬಿಡ್ತೀನಿ, ನಾನು ಒಂದು ಮಾಡ್ತಾ ಇದ್ದೀನಿ ಅಂದ್ರೆ ಯಾರು ನಂಬಲ್ಲ. ಓಕೆ. ಏನೋ ಮಾಡ್ತಾನೋ ಬಿಡ್ತಾನೋ, ಈ ತರ ಯೋಚನೆಗಳು ತುಂಬಾ ಎಲ್ಲ ನಾವು ಫೇಸ್ ಮಾಡಿದ್ವಿ ಸರ್. ಆದ್ರೆ ನೀವು ಹೇಳಲೇ ಅಲ್ವಾ ಯಾರು ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ? ಇಲ್ಲ, ತುಂಬಾ ಜನ ಗೊತ್ತಿತ್ತು ಏನೋ ಮಾಡ್ತಾ ಇದ್ದಾನೆ ಇವನು ಅಂತ. ನಮ್ಮ ಫ್ರೆಂಡ್ಸ್ ಇರ್ಬೋದು, ಎಷ್ಟೋ ಜನ ನಂಬ್ಲಿಲ್ಲ, ಎಷ್ಟೋ ಜನ ಸಾಥ್ ಕೂಡ ಕೊಟ್ರು. ಓಕೆ. ನಮ್ ಫ್ರೆಂಡ್ ಆಗಿ ಆಗಿನ ಟೈಮಿಂದ ಗಿರೀಶ್ ಅಂತ ಒಬ್ರಿದ್ರು, ಅವರು ಮೋರಿಂದನೂ ಸಪೋರ್ಟ್ ಆಗಿದ್ರು. ಏನೋ ಮಾಡ್ತೀಯ ಮಾಡು, ಈ ರೀತಿಯಲ್ಲಿ ಮೈಂಡ್ ಸೆಟ್ ನಡ್ಕೊಂತ ಹೋಯ್ತು. ಅದು ಅವ್ರದ್ದು ಹೆಂಗೆ ಅಂದ್ರೆ ಅವ್ರ ಮೈಂಡ್ ಸೆಟ್ ಅಲ್ಲಿ ಇನ್ವೆಸ್ಟರ್ ಆಗ್ಬೇಕು ನಾನು ಅಷ್ಟೇ. ಅವ್ರ ಮೈಂಡ್ ಅಲ್ಲಿ, ಓಕೆ. ಅವ್ರ ಮೈಂಡ್ ಅಲ್ಲಿ, ನನ್ನ ಮೈಂಡ್ ಅಲ್ಲಿ ಏನೋ ಒಂದು ಕಂಪನಿ ಕಟ್ಬೇಕು, ಏನೋ ಒಂದು ಸಾಧನೆ ಮಾಡ್ಬೇಕು. ಅದೇ ನೀವು ಈ ಸಾಧಕರು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಏನ್ ಸಾಧನೆ ಮಾಡಲ್ಲ ಅವ್ರ ಬಗ್ಗೆ ಎಲ್ಲ ಓದ್ತಿದ್ರ ಇಲ್ಲ, ಏನ್ ಇನ್ಸ್ಪೈರ್ ಆಯ್ತು ನಿಮ್ಗೆ? ನಾವು ತುಂಬಾ ಆಲೋಚನೆ ಮಾಡ್ತಿದ್ವಿ, ಕೇಸ್ ಸ್ಟಡೀಸ್ ಓದ್ತಾ ಇದ್ವಿ ತುಂಬಾ. Okay. ಇನ್ನೊಂದೇನಂದ್ರೆ ಫಸ್ಟ್ ನಮ್ದು ಆಲೋಚನೆ ಏನಂದ್ರೆ ಬೇರೆ ಈಗ ನನಗೆ ಇನ್ಸ್ಪೈರ್ ಬಂದು ಅದಾನಿ ಅವರು. ಈಗ ಅವ್ರು ಆಕ್ಚುಲಿ ಒಂದೇ ಜನರೇಷನ್ ಅಲ್ಲಿ ದೊಡ್ಡ ಲೆವೆಲ್ ಹೊರಟೋದ್ರು, ಒಂದೇ ಜನರೇಷನ್ ಅವರು. ಈ ರೀತಿ ನಾವು ಯಾಕೆ ಮಾಡ್ಬಾರ್ದು? ಇನ್ನೊಂದು ಆಲೋಚನೆ ನನ್ನಲ್ಲಿ ತುಂಬಾ ಕಾಡ್ತಾ ಇದ್ದೇನೆಂದ್ರೆ, ಇವತ್ತು ಟಾಟಾದ ಓನರ್ ಇರೋದು 24 ಅವರ್ಸ್ ಜೀವನದಲ್ಲಿ, ನನಗಿರೋದು ಜೀವನದಲ್ಲಿ 24 ಅವರ್ಸ್. ಅಷ್ಟರಲ್ಲೇ ಎಲ್ಲ ಜೀವನದ ರೊಟೀನ್ ಮಾಡ್ಬೇಕು. ಅವ್ರು ಯಾಕೆ ಆ ಲೆವೆಲ್ಗೆ ಹೋಗಕ್ಕಾಯ್ತು, ನಾವ್ ಯಾಕೆ ಆಗ್ತಾ ಇಲ್ಲ? ಅವರು ಕೂಡ, ಅವ್ರಿಗೆ ಭಗವಂತ ಜಾಸ್ತಿ ಟೈಮ್ ಏನ್ ಕೊಟ್ಟಿಲ್ಲ. ನೀನು ಒಂದು 10 ಅವರ್ ಜಾಸ್ತಿ ನಿದ್ದೆ ಮಾಡು, 10 ಅವರ್ ಜಾಸ್ತಿ ಕೆಲಸ ಮಾಡು, ಇರೋ ಅಷ್ಟೇ ಸರ್ಟನ್ ಟೈಮ್, ಅದ್ರಲ್ಲೇ ಎಲ್ಲರೂ ಕೆಲಸ ಮಾಡ್ತಾರೆ. ನಾವು ಕೂಡ ನಮ್ ಥಿಂಕಿಂಗ್ ನ ಚೇಂಜ್ ಮಾಡಿದ್ರೆ ನಾವು ಆ ರೀತಿ ಆಗ್ತೀವಿ. ಅಲ್ಲ, ಒಬ್ಬ ಅನಾಥ ಹುಡುಗ, ಹಾ, ಸರ್. ಕೈಯಲ್ಲಿ ದುಡ್ಡಿಲ್ಲ, ಆಮೇಲೆ ಈ ಪ್ರಪಂಚನೇ ನೋಡಿಲ್ಲ, ಹೌದು. ಆದ್ರೂ ಕೂಡ ನೀವ್ ಹೇಗೆ ಒಂದ್ ಕಂಪ್ನಿ ನಾನು ಸ್ಟಾರ್ಟ್ ಮಾಡ್ಬೋದು? ನಾವೊಂದು ಕಂಪ್ನಿ ಮಾಡ್ತೀವಿ, ನಾವೊಂದು ಸಕ್ಸಸ್, ಇವತ್ತಿಗೂ ಕೂಡ ನಾನು ಎಲ್ಲೋ ಹೋಗ್ತೀವಿ ಅಂತ ನಮ್ಗೆ ಯೋಚನೆ ಇಲ್ಲ, ಪ್ರಯತ್ನ ಅಷ್ಟೇ. ಓಕೆ. ನಮ್ದೇನು ಒಂದು ಪ್ರಾಬ್ಲಮ್ ಇದೆಯಾ, ಆ ಪ್ರಾಬ್ಲಮ್ಗೆ, ಈ ಸಮಾಜದಲ್ಲಿರೋ ಪ್ರಾಬ್ಲಮ್ ಅದಕ್ಕೊಂದು ಸೊಲ್ಯೂಷನ್, ಆ ಸೊಲ್ಯೂಷನ್ ಅನ್ನ ಪದನೇ ಬಿಸ್ನೆಸ್. ನಿಮಗೆ ಭಯ ಆಗ್ಲಿಲ್ವಾ ಈ ಕಂಪ್ನಿ ಸ್ಟಾರ್ಟ್? ತುಂಬಾ ಭಯ ಇದ್ದೇ ಇರುತ್ತೆ ಸರ್. ಯಾಕಂದ್ರೆ ನಾವು ತೀರಾ ಮೀರಿದ ರಿಸ್ಕ್ ತಗೊಂಡಿದೀವಿ, ಓಕೆ. ತುಂಬಾ ಕಳ್ಕೊಂಡಿದೀವಿ, ತುಂಬಾ ನೋವು ಪಟ್ಟಿದೀವಿ. ಹೆಂಗೆ ಅಂದ್ರೆ, ನಾನು ನಮ್ಮ ಸ್ನೇಹಿತ ಎಲ್ಲ ಇದ್ರು, ಪ್ರದೀಪ್ ಅಂತ ಎಲ್ಲ, ತುಂಬಾ ಮೆಜೆಸ್ಟಿಕ್ ಅಲ್ಲೆಲ್ಲ ಹೋಗಿ ಕೆಲಸಗಳು ಹುಡುಕೊಂಡು ಹೋಗ್ತಾ ಇದ್ವಿ. ಆಕ್ಚುಲಿ PUC ನಲ್ಲಿ ನಾನಿದ್ದಾಗ ಏನಾದ್ರು ದುಡ್ಡು ಬೇಕಲ್ಲ ಖರ್ಚಿಗೆ, ಅದಕ್ಕೆಲ್ಲ ಹಾಸ್ಟೆಲ್ ಇತ್ತು, ಗೌರ್ಮೆಂಟ್ ಹಾಸ್ಟೆಲ್ ಇತ್ತು. PUC ಪಕ್ಕದಲ್ಲೇ ಒಂದು ಹಾಸ್ಟೆಲ್ ಇದೆ, ಆ ವಾರ್ಡನ್ ತುಂಬಾ ಕ್ಲೋಸ್ ಇದ್ರು, ಅವರು ತುಂಬಾ ಸಪೋರ್ಟ್ ಮಾಡ್ತಿದ್ರು. ಯಾಕಂದ್ರೆ ನಮ್ಗೆ ಹೆಂಗೆ ಅಂದ್ರೆ, ಅವಾಗ ಸ್ವಲ್ಪ ಈ ಯಾವ್ದೋ ಪಕ್ಷಿಗಳ ಗಲಾಟೆಯಲ್ಲಿ ಪಾಸ್ ಬರೋದ್ ಲೇಟ್ ಆಗ್ಬಿಡ್ತು. ಓಕೆ. ಬಸ್ ಪಾಸ್ ಫ್ರೀ ಕೊಡ್ತೀವಿ ಅಂದ್ರೆ ಕೊಡ್ಲಿಲ್ಲ, ಈ ರೀತಿ ನಮ್ದು ಹೆಂಗೆ ಅಂದ್ರೆ, ಈ ಜನರಲ್ ಅಂತ ಎಲ್ಲದೂ ಜಾಸ್ತಿ, ನಮ್ಗೆ ಅವಾಗ ಅದೇ ಜಾಸ್ತಿ. ನಮಗೆ ಅದೇ ಪಾಸ್ ತಗೋಂದ್ರೆ 1,500 ರೂಪಾಯಿ. ಓಕೆ. ಈ ರೀತಿ. ಮತ್ತೆ ಅದು ನನಗೆ ಆಕ್ಚುಲಿ ಹೊರಗಡೆ ಹೋಗಿನೂ ದುಡಿಬಹುದು ಅಂತ ಎಲ್ಲ ತೋರಿಸಿದ್ರು ನಮ್ಮ ಫ್ರೆಂಡ್ ಪ್ರದೀಪ್ ಅಂತಿದ್ದ. ಓಕೆ. ಅವನ ಕಡೆಯಿಂದ ಹೊರಗಡೆ ಹೋದ್ವಿ. ಆಗಿನ ಏಜ್ ಅಲ್ಲೇ ನಾವು ಆಕ್ಚುಲಿ ನಿಜ ಹೇಳಿದ್ರೆ, ನಾ ಕಾಲೇಜ್ಗಿಂತ ಜಾಸ್ತಿ ಹೊರಗಡೆನೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಎಜುಕೇಶನ್ ಏನ್ ತೊಂದರೆ ಆಗ್ಲಿಲ್ಲ. ಎಜುಕೇಶನ್ ಅಂದ್ರೆ ನಾವು ಪಾಠ ಏನ್ ಕೇಳ್ತಿದ್ವಿ ಅಷ್ಟೇ, ಇಲ್ಲ ಅಂದ್ರೆ ಹಾರ್ಡ್ ವರ್ಕ್ ಅಲ್ಲ. ಹಾಸ್ಟೆಲ್ ಅಲ್ಲಿ ಹಗಲು ರಾತ್ರಿ, ನಾನು PUC ಪಾಸ್ ಮಾಡಿದ್ದೆ ಹಂಗೆ ಸರ್. ಓಕೆ. ಹಗಲು ರಾತ್ರಿ ಕಷ್ಟಪಟ್ಟು ಓದಿ. ಆಕ್ಚುಲಿ ಇನ್ನೊಂದು ರಿಯಾಲಿಟಿ ಏನಂದ್ರೆ, ಯಾವ ಟೀಚರ್ಸ್ ನಂಬೇ ಇರ್ಲಿಲ್ಲ ನಾನು ಒಂದ್ ಟೈಮಲ್ಲಿ ಪಾಸ್ ಆಗ್ತೀವಿ ನಾವು ಅಂತ. ನಂಬಿರ್ಲಿಲ್ಲ, ಯಾರು ನಂಬಕ್ ಸಾಧ್ಯನೇ ಇರಲಿಲ್ಲ. ಯಾಕಂದ್ರೆ ಹೆಂಗೆ ಅಂದ್ರೆ, ಇವ್ರು ಕಾಲೇಜ್ಗೆ ಬಂದಿಲ್ಲ ಅಂದ್ರೆ ಅವ್ರು ಹೆಂಗ್ ಬೈಯೋರು, ಬರಲ್ಲ ನೀವು ಬಂಕ್ ಮಾಡ್ತೀರಾ, ಹಾಳಾಗ್ತೀರಾ ಅಂತ. ಬಟ್ ನಮ್ಮಲ್ಲಿ ಏನಿತ್ತು, ನಮ್ಮಲ್ಲಿ ಒಂದು ಹುಚ್ಚ ಇಟ್ಕೊಂಡ್ಬಿಟ್ಟಿದ್ವಿ, ಛಲ ಇತ್ತು. ಏನಾದ್ರೂ ಮಾಡ್ಬೇಕು, ದುಡ್ಡು ದುಡಿಬೇಕು. ಅಂದ್ರೆ ಬಡತನದ ವಿರುದ್ಧ ಛಲನ ಇಲ್ಲ. ಅಂದ್ರೆ ಬಡತನದ ವಿರುದ್ಧ ಛಲ ಅಂದ್ರೆ ಸರ್, ಈಗ ಬೇರೆ ಎಲ್ಲಾರು ತುಂಬಾ ಚೆನ್ನಾಗೇ ಇದಾರೆ, ನಾವು ಕೂಡ ಚೆನ್ನಾಗಿರ್ಬೋದು, ದುಡಿಬಹುದು ಅನ್ನೋ ಒಂದ್ ಛಲ. ನಾವ್ ಏನಾದ್ರೂ ಮಾಡ್ಲೇಬೇಕು, ಮಾಡದೆ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ ಅನ್ನೋದೊಂದು ತುಂಬಾ ಕಾಣ್ತಾ ಇತ್ತು. ಅಂದ್ರೆ ಇಂಥದ್ಕೆಲ್ಲ ಏನಾರ ಒಂದು ಇನ್ಸ್ಪಿರೇಷನ್ ಯಾವ್ದು ಘಟನೆ ನಿಮ್ಗೆ ಆ ತರದ್ದು ಅನಿಸ್ತು ನಿಮ್ಗೆ ಸಣ್ಣ ಮಗು ಇದ್ದಾಗ? ಅಥವಾ ಇನ್ಸ್ಪಿರೇಷನ್ ಅಂತ ನೋಡ್ತಾ ಹೋದ್ರೆ, ಈಗ ನನಗೆ ಒಂದು ಇನ್ಸ್ಪಿರೇಷನ್ ಅಂದ್ರೆ, ಆಕ್ಚುಲಿ ನಮ್ಮ ತಾಯಿಯವರು ಡೆತ್ ಆಗೋಕ್ಕಿಂತ ಮುಂಚೆ ನಮ್ಮ ಅಜ್ಜಿಯವ್ರ ಹತ್ರ ತುಂಬಾ ಟೈಮಲ್ಲಿ ಹೇಳೋರು, ಪ್ರೈವೇಟ್ ಸ್ಕೂಲಲ್ಲೇ ಓದ್ಬೇಕು ನಮ್ಮ ಮಕ್ಕಳು. ನಮ್ಮ ಅಜ್ಜಿ ಆಗ್ಲೇ ಕೇಳೋರು, ಇಲ್ಲಿ ಕಳಿಸ್ಬಿಡು, ಅಲ್ಲೆಲ್ಲ ಸ್ವಲ್ಪ ಒಂಥರ ಬೆಂಗಾಡಲ್ಲಿ ಊರು. ಬಳ್ಳಾರಿ ಹತ್ರ ಸರ್ ನಿಮ್ದು? ಸಂಡೂರು ಅಂತ ತಾಲೂಕು. ಈ ಕಡೆ ಪ್ರೈವೇಟ್ ಸ್ಕೂಲ್, ಪ್ರೈವೇಟ್ ಕಾಲೇಜಲ್ಲಿ ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಶನ್ ಸಿಗುತ್ತೆ, ಒಳ್ಳೆ ಲೈಫ್ ಇರುತ್ತೆ ಅಂತ. ಅದೇನಾಗೋಯ್ತು, ಅವಾಗ ನಮ್ಮ ತಾಯಿಯವರು ಡೆತ್ ಆದ್ಮೇಲೆ ಕೂಡ ನಮಗೆ ಕಾಡ್ತಿತ್ತು. ಅಂದ್ರೆ ನಮ್ಮ ಅಜ್ಜಿಯವ್ರು ಬಡತನ, ನಮ್ಮ ತಾತ ಆಕ್ಚುಲಿ ವಾಚ್ಮ್ಯಾನ್ ಕೆಲಸ ಮಾಡ್ಕೊಂಡ್ ಬಂದ್ರು, ನಾವು ಅವ್ರ ಮನೇಲಿ ಇದ್ಕೊಂಡು ಎಜುಕೇಶನ್ ಮಾಡಿದ್ದು. ಅದೇನಾಗ್ತಿತ್ತು, ಪ್ರೈವೇಟ್ ಸ್ಕೂಲಲ್ಲೇ ಓದ್ಬೇಕು ನಮ್ಮ ಮಗ ಅನ್ನೋದು ನಮ್ಮ ಅಮ್ಮಂಗೆ ಒಂದು ಕನಸಿತ್ತು. ನನಗೆ ಅವತ್ತಿಂದ. ಆದ್ರೂ ನಾನು ಅಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲೇ ಎಲ್ಲ ಎಜುಕೇಶನ್ ಮಾಡಿದ್ದು. ಕೆಲವರು ಕಷ್ಟದಿಂದನೇ ಎಜುಕೇಶನ್ ಮಾಡಿದ್ವಿ. ಎಜುಕೇಶನ್ ಮಾಡ್ತಾ ಮತ್ತೆ ಗೌರ್ಮೆಂಟ್ ಕಾಲೇಜಲ್ಲೇ ಎಜುಕೇಶನ್ ಮಾಡಿದ್ದು. ಅದಾದ್ಮೇಲೆ ಡಿಗ್ರಿಗೆ ಪ್ರೈವೇಟ್ ಹೋಗಿದ್ದು ಸರ್. ಡಿಗ್ರಿಗೆ ಕಾಮರ್ಸ್ ಹೋಗಿದ್ದು. ಇದರಿಂದ BCA ಬಂದ್ಬಿಟ್ಟಿದ್ದೀರಿ? ಸರ್, BCA ಆಕ್ಚುಲಿ ನನ್ನ ಲೈಫಲ್ಲಿ ಅದು ನನಗೆ ತುಂಬಾ ದೊಡ್ಡ ಫೀಸ್. ಅದು
ಓಕೆ ಆ ಏಜ್ ಅಲ್ಲಿ ಆಕ್ಚುಲಿ ಅದ್ರ ಫೀಸ್ ವ್ಯಾಲ್ಯೂ ಬಂದು 25,000 ರೂಪಾಯಿ ಸೆಮ್ಗೆ. ಓಕೆ. ಅಷ್ಟೊಂದು ಅಫೋರ್ಡಬಲ್ ಮಾಡಿದೆ ಆ ಏಜ್ ಅಲ್ಲಿ ನಾನು. ಅದ್ ತುಂಬಾ ರಿಸ್ಕ್ ಅದ. ಹೇಗೆ ಅದನ್ನ 25,000? ಅಂದ್ರೆ ಅದೇ ಸರ್, ಈಗ ಮೋರಲ್ಲಿ ಕೆಲಸ ಮಾಡ್ತಿದ್ವಿ, ಮತ್ತೆ ಕೆಲವೊಂದು ಸ್ಕಾಲರ್ಶಿಪ್ಸ್ ಬಂದಿತ್ತು. ಓಕೆ. ಈ ಮೋರಲ್ಲಿ ಸೇವಿಂಗ್ಸ್ ಅಮೌಂಟ್ ನ ಕೊಡ್ತಿದ್ವಿ. ಮತ್ತೆ ಡಿಗ್ರಿ ಕಾಲೇಜ್ ಇರ್ಬೋದು, ಡಿಗ್ರಿ ಕಾಲೇಜ್ ನಾನು ಅಷ್ಟು ಆಕ್ಟಿವ್ ಅಟೆಂಡ್ ಮಾಡ್ತಾ ಇರಲಿಲ್ಲ, ಯಾಕಂದ್ರೆ ಮಾಡಕ್ ಆಗ್ತಿರ್ಲಿಲ್ಲ. ಅಲ್ಲ, ಸಾಮಾನ್ಯ ಕಾಮರ್ಸ್ ಇದ್ರಲ್ಲಿ ಇದ್ದವರು BCom ಹೋಗ್ಬಿಡ್ತಾರೆ, ನೀವು BCA ಆಯ್ಕೆ ಮಾಡಿ. BCA ಯಾಕೆ ಬಂದೆ ಅಂದ್ರೆ, ನನಗೆ ಮೊದಲಿಂದ ಏನು ಸೈನ್ಸ್ ಅಲ್ಲಿ ಹೋದ್ರೆ ಮಾತ್ರ ನನಗೆ ಅದೊಂದು ಭ್ರಮೆ. ನಮ್ಗೆ ಯಾರು ಇನ್ಸ್ಪಿರೇಷನ್ ಆಗ್ಲಿ, ಮೋಟಿವ್ ಆಗಿ ಮಾತಾಡೋರು ಯಾರು ಇರ್ತಾ ಇರ್ಲಿಲ್ಲ. ನಿಮಗೆ ನೀವೇ ಏನೋ ಆಳಾದ್ನ ಓದ್ನ ಬಿಟ್ನ, ಯಾಕಂದ್ರೆ ಮನೆ ಬ್ಯಾಕ್ ಗ್ರೌಂಡ್ ಯಾರು ಇಲ್ಲ, ಏನೋ ಅವ್ನ ಪಾಡಿಗೆ ಅವ್ನ ಜೀವನ ಅನ್ನೋ ತರ ಈ ತರ ಇತ್ತು. ನಮ್ ಫ್ಯಾಮಿಲಿ ಎಲ್ಲ ಕೆಲವರು ಅಂದ್ರೆ ಏನು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಹಂಗಾಗಿ ನಾನೇನ್ ಮಾಡಿದೆ, ಸೈನ್ಸ್ ಮಾಡಿದ್ರೆ ಎಲ್ಲ ಈಗ ಸಮಾಜದಲ್ಲಿ ಹೆಂಗಂದ್ರೆ ಸೈನ್ಸ್ ಮಾಡೋದ್ರೆಲ್ಲ ಏನೋ ಒಂದು ದೊಡ್ಡದಾಗ ಆಗಿದಾರಪ್ಪ, ಸೈನ್ಸ್ ಬೇಕು, ಸೈನ್ಸ್ ಮಾಡೋರು ದೊಡ್ಡದಾಗ, ಆ ತರ ಆಲೋಚನೆ. ಅಂದ್ರೆ ಒಂದು ಬ್ಲೈಂಡ್ ಆಗಿ ಆಲೋಚನೆಗಳು ಅಲ್ಲಿ ತನಕನೋ, ಡಿಗ್ರಿ ಸೇರೋ ತನಕನೋ. ಆಮೇಲೆ ಆಲ್ಮೋಸ್ಟ್ ಎಲ್ಲ ತುಂಬಾ ಈ ಡೆಲಿವರಿ ಜಾಬ್ಸ್ ಎಲ್ಲ ಮಾಡ್ತಾ ಇದ್ದೆ. ಓಕೆ. ಎಲ್ಲೆಲ್ಲಿ ಜಾಸ್ತಿ ದುಡ್ಡು ಎಲ್ಲಿ ಸಿಗುತ್ತೆ ಸ್ಮಾರ್ಟ್ ಆಗಿ ಹಂಗೆ ಮಾಡ್ತಾ ಮಾಡ್ತಾ ಮತ್ತೆ ಒಂದು GK ಟೆಕ್ ಅಂತ ತೆಗೆದ್ವಿ. GK ಟೆಕ್ ಫಸ್ಟ್ ಟೈಮ್ ಅವಾಗ ತೆಗೆದ್ವಿ. ಅದಾದ ನಂತರ ಅದ್ ಯಾಕೋ ರನ್ ಆಗ್ಲಿಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಅಷ್ಟೊಂದು ನಾಲೆಡ್ಜ್ ಇರ್ಲಿಲ್ಲ. ಅಂದ್ರೆ ಬ್ರಹ್ಮನಿರಸನ ಆಗ್ಲಿಲ್ವಾ, ಬೇರೆ ಕಂಪ್ನಿ ಮಾಡಬಾರ್ದು ಅಂತ ಅನಿಸ್ಲಿಲ್ಲ ಅವಾಗ ನೀವು? ಸರ್ ಇಲ್ಲ, ನಂದು ಹೆಂಗೆ ಅಂದ್ರೆ ಹುಚ್ಚು ಇದಾಯ್ತಾ ಹೋಗಿತಾ ಮುಗೀತು. ನನಗೆ ಎಷ್ಟು ಇದು ಅಂದ್ರೆ, ನಾನು ಎಂತದನ್ನು ಬೇಕಾದ್ರೆ ನಾನು ತ್ಯಾಗ ಮಾಡಕ್ ರೆಡಿ. ಇದು ಮುಗೀತಾ, ನೆಕ್ಸ್ಟ್ ಇನ್ನೊಂದು ಪ್ರಯತ್ನ ಪಡೋಣ. ಓಕೆ. ಲೈಫ್ ಇರೋ ತನಕ ಪ್ರಯತ್ನ ಪಡ್ತಾನೆ ಇರೋಣ ಅನ್ನೋ ತರ ನಂದು ಆಲೋಚನೆ, ನಂದು ಇಂಟೆನ್ಷನ್. ಹಂಗಾಗಿ ಮತ್ತೆ ಅದು ಹೋಯ್ತು. ಮತ್ತೆ ಆ ಟೈಮಲ್ಲಿ ಉಡಾನ್ಗೆ ಕೆಲ್ಸಕ್ಕೆ ಹೋಗ್ತಿದ್ವಿ ನಾವು. ಏನ್ 3 ಜನ ಕೆಲಸ, ಅದು ಕಂಪನಿ ಸ್ಟಾರ್ಟ್ ಮಾಡಿದ್ವಿ. ಆ 3 ಜನ ಮತ್ತೆ ನಾವು ಉಡಾನ್ಗೆ ಅದೊಂಥರ ಚೀಲವರ ಕೆಲಸ. ಅಂದ್ರೆ ನೀವು ಎಲ್ಲ ನೀವು ಅಂದ್ರೆ ನಿಮ್ ಇಡೀ ಪಾಲುದಾರಲ್ಲ ಬರೀ ನಿಮ್ ತರನೇ ಅಂದ್ರೆ ಕರ್ಕೊಂಡು ಹೋಗ್ತಿದ್ ಬಿಡ್ತಿರ್ಲಿಲ್ಲ. ಬಾ ಇಲ್ಲ ಹಿಂಗ್ ಮಾಡಿದ್ರೆ ಹಂಗೆ ಅಂತ. ನಾ ಲೋಹಿತ್ ಅಂತ ಇದ್ದೆ. ಆಕ್ಚುಲಿ ಅವನು ಬೆಂಗಳೂರಿಂದ ಬಂದು ಇಲ್ಲಿ ಎಜುಕೇಶನ್ ಮಾಡ್ತಿದ್ದ. ಅವನಿಗೂ ಸ್ವಲ್ಪ ನಾಲೆಡ್ಜ್ ಇತ್ತು. ನಾವೆಲ್ಲ ಸೇರಿ ಮಾಡಿದ್ವಿ. ಏನ್ ಮಾಡ್ತಿದ್ವಿ, ಬೆಳಗ್ಗೆ 4 ಗಂಟೆಗೆ ಎದ್ದೋಡ್ಬೇಕು, ದಾನ ಪ್ಯಾಲೇಸ್ ಹತ್ರ ಹೋಗ್ಬೇಕು, ಲಾರಿ ಬರ್ತಿತ್ತು, ಅಲ್ಲಿ ಅನ್ಲೋಡ್ ಮಾಡ್ಬೇಕು. ಯಾಕಂದ್ರೆ ಅದು ಆಕ್ಚುಲಿ ಇಡೀ ತುಮಕೂರಲ್ಲಿ ಅವರೇ ಜಾಸ್ತಿ ಸಂಬಳ ಕೊಡ್ತಿದ್ದು. ಅದು ಚೀಲ, ಅದೇನ್ ಚೀಲ ಆಕ್ಚುಲಿ ಇದು ಬರುತ್ತಲ್ಲ ಸರ್, ಗೋಧಿ ಹಿಟ್ಟು. ಉಡಾನ್ ಬಂದು FMCG ಕಂಪ್ನಿ. FMCG ಹೋಲ್ಸೇಲರ್ ಆಗಿ ಅವ್ರದ್ದು ಗೋಡನ್ ಅಲ್ಲಿ ಇಟ್ಕೊಂಡು ಅವರೆಲ್ಲ ಬೇರೆ ಬೇರೆ ಚಿಕ್ಕ ಚಿಕ್ಕ ಅಂಗಡಿಗಳಿಗೆ ಸಪ್ಲೈ ಮಾಡ್ತಾರೆ. ಈ ರಿಲಯನ್ಸ್ ಸಪ್ಲೈ ಚೈನ್. ಆ ಸಪ್ಲೈ ಚೈನ್ ಅಲ್ಲಿ ನಾವೇನ್ ಮಾಡ್ತಿದ್ವಿ, ಆ ವೆಂಡರ್ ಒಬ್ರು ತಗೋತಾ ಇದ್ರು. ಅದು ಆಕ್ಚುಲಿ ಅವಾಗ ಬಂದು ದಿನಕ್ಕೆ 500 ರೂಪಾಯಿ ಕೂಲಿ. ಅದು ದಿನಕ್ಕೆ 500 ರೂಪಾಯಿ ಕೂಲಿ. ನಮಗೆ ಟೈಮ್ ಅಡ್ಜಸ್ಟ್ ಆಗ್ಬಿಡೋದು. ಯಾಕಂದ್ರೆ 8-9 ಗಂಟೆಗೆಲ್ಲ ಮುಗ್ದೋಗ್ಬಿಡೋದು. 9 ಗಂಟೆಗೆ ಮುಗ್ದೋಗೋದು. ಬಂದ್ ಆಮೇಲೆ ನಮಗೆ ಕಾಲೇಜ್ 12 ಗಂಟೆಗೆಲ್ಲ ಇತ್ತು. ವಿದ್ಯಾವಾಹಿನಿಲಿ ಓದ್ತಾ ಇದ್ದೆ ನಾನು. 12 ಗಂಟೆಗೆ ನಾನು ಕಾಲೇಜ್ಗೆ ಹೋಗೋಕೆ ಅನುಕೂಲ ಆಗೋದು ಅಂತ ನಾವು ಅದಕ್ಕೆ ಹೋಗ್ತಾ ಇದ್ವಿ. ಅದ್ರಲ್ಲಿ ಆಕ್ಚುಲಿ 500 ರೂಪಾಯಿ ದುಡ್ಡು, ಅದೇ ಜಾಸ್ತಿ ದುಡ್ಡು ಅಂತಾರೆ ಅವಾಗ. ಅಷ್ಟು ಕಮ್ಮಿ ಸಮಯದಲ್ಲಿ ಅಷ್ಟೊಂದು ಸ್ಯಾಲರಿ ಕೊಡ್ತೀವಿ ತುಮಕೂರಲ್ಲಿ. ಅದೇ ಅವಾಗ ನಮ್ಮ ಆಪ್ಷನ್ ಪ್ರಕಾರ. ನೋಡಿ, ಇವತ್ತು ಗಿಜ್ಮಾರ್ಡಿಯನ್, ಹಿಂದೂಸ್ತಾನ್ ಗಿಜ್ಮಾರ್ಡಿಯನ್ ಕಂಪನಿ, ಅದ್ರ ಕೆಳಗಡೆ ನೀವು 5-6 ಪ್ರಾಡಕ್ಟ್ಗಳನ್ನ ಮಾರಾಟ ಮಾಡ್ತಿದ್ದೀರಿ. ಹೌದು ಸರ್. ಒಳ್ಳೆ ಹೆಸರಾಗಿದೆ. ಗಿಜ್ಮಾರ್ಡಿಯನ್ ಅಂತ ಹೇಳಿದ್ರೆ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ಸ್ಟೇಟ್, ಇವನ್ ಅಮೆರಿಕಾದಲ್ಲೂ ಕೂಡ ನಿಮ್ ಗೂಡ್ಸ್ಗಳು ವ್ಯಾಪಾರ ಆಗ್ತದೆ ಅಂತ ಕೇಳ್ಪಟ್ಟೆ. ನೀವು ಫಸ್ಟ್ ಗಿಜ್ಮಾರ್ಡಿಯನ್ ಮಾಡಿದ ಫಸ್ಟ್ ಪ್ರಾಡಕ್ಟ್ ಯಾವ್ದು? ನಿಮ್ಗೆ ಏನ್ ಅನಿಸ್ತಾ ಫಸ್ಟ್ ಪ್ರಾಡಕ್ಟ್ ನಿಮ್ ಕೈಲಿ ಇಟ್ಕೊಂಡಾಗ? ನಾವು ಆಕ್ಚುಲಿ ಫಸ್ಟ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಲ್ಲಿ ತುಂಬಾ ಹಣ ಖರ್ಚು ಮಾಡಿದ್ವಿ. ತುಂಬಾ ಅಂದ್ರೆ ಲೆಕ್ಕ ಇಲ್ಲದಷ್ಟು ದುಡ್ಡು ಖರ್ಚು ಮಾಡಿದ್ವಿ. ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಬಂದು ನಾನು ಮತ್ತೆ ನಮ್ಮ ಫ್ರೆಂಡ್ ಗಿರೀಶ್ ಅಂತ, ನಾನು ಅವತ್ತು ಅವ್ರ ಜೊತೆ ಮಾತಾಡಿದೆ. ಅಣ್ಣ ಈ ತರ ಮಾಡೋಣ ಅಂತ ಇದೀನಿ, ಮಾಡೋಣ, ಈ ತರ ಸ್ಕೇಲ್ ಆಗುತ್ತೆ, ಒಳ್ಳೆ ದೊಡ್ಡ ಇಂಡಸ್ಟ್ರಿ ಇದೆ, ಫ್ಯೂಚರ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಫ್ಯೂಚರ್ ಇದೆ, ಹೋಗೋಣ ಅಂತ. ಫಸ್ಟ್ ಸ್ಮಾರ್ಟ್ ವಾಚ್ ತಂದ್ವಿ ನಾವು. ಸ್ಮಾರ್ಟ್ ವಾಚ್ ನ ತಂದ್ವಿ, ಅದಕ್ಕೆ ಪ್ಯಾಕೇಜಿಂಗ್ ಮಾಡಿದ್ವಿ. ಅದು ಅವಾಗ ಗೊತ್ತಾಯ್ತು ಮಾರ್ಕೆಟ್ ಅಲ್ಲಿ ಈ ಔಟ್ಸೋರ್ಸಿಂಗಿಗೆ ಇಷ್ಟೊಂದು ತಲೆ ಕೆಡಿಸ್ಕೋಬೇಕು ಅಂತ. ಯಾಕಂದ್ರೆ ಅವಕಾಶಗಳು ಈಗ ನನ್ನ ಮೈಂಡ್ ಅಲ್ಲಿ ಇರೋದು, ಒಬ್ಬ ವೆಂಡರ್ ಈಗ ಬಾಕ್ಸ್ ಮಾಡ್ತಾನೆ, ಅವನಿಗೆ ಹೋಗಿ ಅರ್ಥ ಮಾಡಿಸೋದು ತುಂಬಾ ಕಷ್ಟ. ನಿಮ್ಮ ಕಾನ್ಸೆಪ್ಟ್ ಅರ್ಥ ಮಾಡಿಸೋದು, ಪ್ರಾಡಕ್ಟ್ ಔಟ್ಪುಟ್ ತರೋದು ಸುಲಭ. ಯಾಕಂದ್ರೆ ಅದನ್ನ ರೆಡಿ ಮಾಡಿಸ್ಬೇಕಲ್ಲ, ಅದು ತುಂಬಾ ಕಷ್ಟ. ಈಗ ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ಇಡೀ ಕರ್ನಾಟಕದಲ್ಲಿ ನಮಗೆ ಔಟ್ಸೋರ್ಸಿಂಗ್ ಸಿಕ್ಲೇ ಇಲ್ಲ. ಒಂದು ಬಾಕ್ಸ್ ಡಿಸೈನ್ ಅದಕ್ಕೆ ತಕ್ಕಂತ ಮಿಷಿನರೀಸ್ ಇರ್ಬೋದು, ಅದೆಲ್ಲ ಡೆಲ್ಲಿ ಇರ್ಬೋದು ಅಥವಾ ಮುಂಬೈ ಇರ್ಬೋದು, ಚೆನ್ನೈ, ಈ ತರ ಸಿಟೀಸ್ ಅಲ್ಲಿ ಇರ್ತಿತ್ತು. ಅಲ್ಲೆಲ್ಲ ಟ್ರಾವೆಲ್ ಮಾಡಿ ಮತ್ತೆ ಒಂದು ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡಿ ತಂದ್ವಿ. ಬಟ್ ಸ್ಮಾರ್ಟ್ ವಾಚ್ ಅಷ್ಟಾಗಿ ನಮಗೆ ಕ್ಲಿಕ್ ಆಗ್ಲಿಲ್ಲ ಆ ಟೈಮಲ್ಲಿ. ನಂತರ ಏನ್ ಮಾಡಿದ್ವಿ, ಸ್ಮಾರ್ಟ್ ವಾಚ್ ಅಲ್ಲಿ ಬೇಸರ ಅಂದ್ರೆ ಇನ್ನೂ ಏನಾದ್ರು ಮಾಡೋಣ, ಎಲೆಕ್ಟ್ರಾನಿಕ್ಸ್ ಒಂದೇ ಅಲ್ಲ, ಒಂದೇ ಪ್ರಾಡಕ್ಟ್ ಅಲ್ಲ. ಮತ್ತೆ ಲಾಸ್ ಆಗ್ತಿತ್ತಲ್ಲ, ಅದಕ್ಕೆ ನೀವು ಹೇಗೆ ಅದನ್ನ ಲಾಸಸ್ ನಾವು ತಡ್ಕೊಳಕೋಸ್ಕರ ಎಲ್ಲಾ ತರ ಕೆಲಸ ಮಾಡ್ಬಿಟ್ಟಿದ್ವಿ. ಅಂದ್ರೆ ಅವಾಗ ಬೇರೆ ಕೆಲಸ ಮಾಡೋದು, ಬೇರೆ ಕೆಲಸ. ಅಂದ್ರೆ ಈಗ ಗಿಜ್ಮೋಟೆನ್ ಬಂದ್ಮೇಲೆ ಅದೆಲ್ಲ ಹೊರಟೋಯ್ತು. ಆಲ್ರೆಡಿ ಅವಾಗಲೇ ಒಂದು ಸ್ಟ್ಯಾಂಡರ್ಡ್ ಮೈಂಡ್ ಸೆಟ್ ಬಂದ್ಬಿಟ್ಟಿತ್ತು. GK ಟೆಕ್ ಮಾಡಿದ್ವಿ. GK ಟೆಕ್ ಅದೊಂದೇ ಲಾಸ್. ಅಲ್ಲಿಗೆ ಚಿಕ್ಕ ಚಿಕ್ಕ ಕೆಲಸ ಎಲ್ಲ ಬಿಟ್ವಿ. ಲೇಬರ್ ಕಾಂಟ್ರಾಕ್ಟ್ ಸ್ಟಾರ್ಟ್ ಮಾಡಿದ್ವಿ. ಲೇಬರ್ ಕಾಂಟ್ರಾಕ್ಟ್ ಅಲ್ಲಿ ತುಂಬಾ ಸುಲಭವಾದ ಕೆಲಸ. ಲೇಬರ್ ಕೊಡೋದು, ರಿಕ್ವೈರ್ಮೆಂಟ್ ತಗೊಳ್ಳೋದು, ಬೇಕಾದಷ್ಟು ದುಡ್ಡು ಬರ್ತಿತ್ತು. ಅದನ್ನ ತೆಗೆದು ಬೇರೆ ಬೇರೆ ಕಡೆ ಡಿಸ್ಟ್ರಾಕ್ಟ್ ಮಾಡೋದು, ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನಾಗ್ಬೋದು, ಈ ರೀತಿ ಮಾಡ್ತಾ ಹೋದ್ವಿ. ಈ GK ಗ್ರೂಪ್ ಅಲ್ಲಿ GK ಗ್ರೂಪ್ ಅಂತ ಲೇಬರ್ ಕಾಂಟ್ರಾಕ್ಟ್ ನಮ್ದು. ಈ ಥರ್ಡ್ ಪಾರ್ಟಿ ಆಗಿ ಮಾಡಿದ್ವಿ. ಕೆಲವೊಂದು ಕಂಪ್ನೀಸ್ಗೆಲ್ಲ ನಾವೇ ಓನ್ ಆಗಿ ಕೊಟ್ವಿ.
ಅಲ್ಲೂ ಕೂಡ ತುಂಬಾ ಲಾಸಸ್ ಇದೆ, ಕೆಲವರು ಪೇಮೆಂಟ್ ಕೊಡ್ತಾ ಇರ್ಲಿಲ್ಲ. ಓಕೆ. ಆ ಪ್ರಾಬ್ಲಮ್ ಇಂದ ಸ್ವಲ್ಪ ಸ್ಟಾಪ್ ಮಾಡಿದ್ವಿ. ಮತ್ತೆ ಎಲೆಕ್ಟ್ರಾನಿಕ್ಸ್ ಬಂದು ಫ್ಯೂಚರ್ ಇದೆ ಅದತ್ರ. ಅದು ಇವತ್ತಿನ ಸ್ಟೇಜ್ ಅಲ್ಲಿ 150 ಬಿಲಿಯನ್ ಇಂಡಸ್ಟ್ರಿ, ಅದು 150 ಬಿಲಿಯನ್ ವ್ಯಾಲ್ಯೂಯೇಷನ್ ಇರೋ ಇಂಡಸ್ಟ್ರಿ. ಅದು ನಾವು ಲೆಕ್ಕ ಹಾಕೋದಾದ್ರೆ ಇನ್ನೊಂದು 2030-32 600 ಬಿಲಿಯನ್ಗೆ ತಲುಪಿಡುತ್ತೆ ಅದು ಇಂಡಸ್ಟ್ರಿ. ಸರ್, ಇವಾಗ ನಿಮ್ದು ಫಸ್ಟ್ ಪ್ರಾಡಕ್ಟ್ ಅಂದ್ರೆ ಕ್ಲಿಕ್ ಆದಂತ ಫಸ್ಟ್ ಪ್ರಾಡಕ್ಟ್ ಯಾವ್ದು ನಿಮ್ದು? ಸರ್, ಕ್ಲಿಕ್ ಆದಂತ ಪ್ರಾಡಕ್ಟ್ ಅಂತಂದ್ರೆ ಇಷ್ಟು ದೊಡ್ಡ ಇಂಡಸ್ಟ್ರಿನಲ್ಲಿ ಕ್ಲಿಕ್ ಅನ್ನೋದಕ್ಕಿಂತ ನಾನು ಎಷ್ಟು ಸೇಲ್ ಮಾಡಿದೆ, ನಿಮ್ಮ ದುಡ್ಡು ಬಂತ ಸಾಕಪ್ಪ, ಮತ್ತೆ ಅದು ನಾನು ನೆಕ್ಸ್ಟ್ ಲೆವೆಲ್ ತಗೊಂಡೋದ, ಅಷ್ಟೇ ನಮ್ಮ ಮೈಂಡ್ ಸೆಟ್. ಯಾವ ಪ್ರಾಡಕ್ಟ್ ನಿಮ್ಗೆ ಜಾಸ್ತಿ? ಸರ್, ವಾಚ್ ಅಲ್ಲಿ ಸೇಲ್ಸ್ ಬಂತು. ವಾಚ್ ಅಲ್ಲಿ ಫಸ್ಟ್ ಅಲ್ಲಿ ಎಡವಿದ್ವಿ, ಮತ್ತೆ ಸೇಲ್ ಬಂತು. ಓಕೆ. ಅದಾದ್ಮೇಲೆ ವ್ಯಾಕ್ಯೂಮ್ ರೋಬೋಟ್ಸ್ ಇರ್ಬೋದು, ಓಕೆ, ಈ ಸೋಲಾರ್ ಕ್ಯಾಮ್ರಾಸ್ ಇರ್ಬೋದು, ಓಕೆ, ಈ ತರ ಎಲ್ಲ ನಮ್ದು ಪ್ರಾಡಕ್ಟ್ಸ್ ಹೆಂಗೆ ಅಂದ್ರೆ ಅಡ್ವಾನ್ಸ್ಡ್ ಆಗಿರುವಂತ ಪ್ರಾಡಕ್ಟ್ಸ್ ನಾವು ಬಂದ್ವಿ. ಅಂದ್ರೆ ಟೆಕ್ನಾಲಜಿಕಲಿ ಅಡ್ವಾನ್ಸ್ ಇರೋ ಪ್ರಾಡಕ್ಟ್. ಟೆಕ್ನಿಕಲಿ ಅಡ್ವಾನ್ಸ್ ಇರಬೇಕು. ಮತ್ತೆ ಅವ್ರು ಗಿಸ್ಮೋ ಅನ್ನೋ ಪದದ ಅರ್ಥ ಏನಂದ್ರೆ ಚಿಕ್ಕ ಚಿಕ್ಕ ಗ್ಯಾಜೆಟ್ಸ್. ಓಕೆ. ಆ ಗಿಸ್ಮೋ ಡೆನ್ ಅಂತ ಯಾಕೆ ಇಟ್ಟಿದೀವಿ ಅಂದ್ರೆ ಗಿಸ್ಮೋ ಅನ್ನೋ ಪ್ರಾಡಕ್ಟ್ ಏನಿದೆ, ಆ ಗಿಸ್ಮೋ ಅನ್ನೋ ಪದ ಬಂದು ಚಿಕ್ಕ ಚಿಕ್ಕ ಗ್ಯಾಜೆಟ್ ನಮ್ಮ ಲೈಫ್ ನ ಬೆಟರ್ ಮಾಡುತ್ತೆ. ಅದು ಇಂಗ್ಲಿಷ್ ಅರ್ಥ ಬರೋದಂಗೆ ಆತರ. ಈಗ ಎಕ್ಸಾಂಪಲ್ ಒಂದು ಚಿಕ್ಕ ಗ್ಯಾಜೆಟ್ ನಿಮ್ಮ ಪರ್ಸನಲ್ ಲೈಫ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಒಂದು ಮೊಬೈಲ್ ಅಲ್ಲಿ ಇಲ್ಲಿ ಎಷ್ಟೊಂದು ಆಟೋಮೇಷನ್ಸ್ ಇರುತ್ತೆ. ಅದರಲ್ಲೂ ಸೋಷಿಯಲ್ ಕನ್ಸರ್ನ್ ನಿಮ್ದು, ಅದೇ ಜನಗಳನ್ನ ಅಪ್ಲಿಪ್ಮೆಂಟ್ ಮಾಡೋದು ನಿಮ್ಮ ಪ್ರಾಡಕ್ಟ್. ಈಗ ನಮ್ಮ ಗೋಲ್ ಏನಿತ್ತು ಅಂದ್ರೆ ಇಂಡಿಯಾದಲ್ಲಿ ತುಂಬಾ ಬಡತನ, ನಮ್ ತರ ಬಡತನ ನೋಡಿ ಬಂದಿರೋ ತುಂಬಾ ಇದಾರೆ. ಈಗ ನನಗೆ ಏನಿದೆ, ನನಗೆ ಇನ್ನೊಂದು 5 ಅಥವಾ 6 ವರ್ಷದ ಕೆಳಗಡೆ ಇಷ್ಟೆಲ್ಲ ಟೆಕ್ನಾಲಜಿ, ಇಷ್ಟೆಲ್ಲ ಇದು ಔಟ್ಸೋರ್ಸಿಂಗ್ ಸಿಕ್ಬಿಟ್ಟಿದ್ರೆ ನಾ ಇನ್ನೂ ಏನೋ ಮಾಡ್ಬಿಡ್ತಿದ್ವಿ. ನಿಮ್ಮೊಂದು ಗೈಡೆನ್ಸ್ ಸಿಕ್ಕಿದ್ರೆ, ಗೈಡೆನ್ಸ್ ಆಗಿರ್ಬೋದು. ಆ ಗೈಡೆನ್ಸ್ ಇಲ್ಲದೆ ಇದ್ರು ಈಗೆಲ್ಲ ಹೆಂಗಿದೆ, ಸೋಷಿಯಲ್ ಮೀಡಿಯಾನೇ ಒಂದು ದೊಡ್ಡ ಲೆವೆಲ್ ಗೈಡೆನ್ಸ್ ಇರ್ಬೋದು ಆಗೋ ತರ. ಆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಬೇಕಾದ್ರೆ ನನಗೊಂದು ಟೆಕ್ ಗ್ಯಾಜೆಟ್ ಬೇಕು. ಓಕೆ. ಆ ಪ್ರಾಡಕ್ಟ್ ನ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕೊಂಡ್ಕೊಳ್ಳೋ ತರ ನಾವು ಮಾಡ್ಬೇಕು ಅಂತ ನಮ್ಮ ಉದ್ದೇಶ. ನಿಮ್ಮ ಉದ್ದೇಶ ಎಲ್ಲಾ ಜನರಿಗೂ ಎಲ್ಲಾ ಜನರಿಗೂ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ರೀಚ್ ಮಾಡ್ಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್. ನಿಮ್ಗೆ ಏನ್ ಅನ್ಸುತ್ತೆ ಬಡ ಹುಡುಗರು ಅಥವಾ ಈ ಲೈಫ್ ಜೊತೆ ಸೆನ್ಸ್ ಆಡ್ತಿರೋರು ಕಂಡ್ರೆ? ಸರ್, ಲೈಫ್ ಜೊತೆ ಸೆನ್ಸ್ ಆಡ್ತಿರೋರು ಹೆಂಗಾಗುತ್ತೆ, ಅವ್ರಿಗೆ ಒಂದು ವಿಷನ್ ಇರಲ್ಲ. ವಿಷನ್ ಏನಾಗುತ್ತೆ, ಯಾವತ್ತೇ ಕನ್ಸ್ ಕಂಡ್ರು ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಇವತ್ತು ನಮ್ ಲೈಫ್ ಅಲ್ಲಿ ಕತ್ಲಿದೆ, ನಾಳೆ ಬೆಳಗ್ಗೆ ಬರಲೇಬೇಕು. ಈಗ ಹೆಂಗ್ 24 ಅವರ್ಸ್ ಅಲ್ಲಿ ಚಂದ್ರ ಬರುತ್ತೆ ಮತ್ತೆ ಸೂರ್ಯ ಬರುತ್ತೆ, ಅದೇನಿದೆ ಕಾಲಚಕ್ರ, ಅದು ಮನುಷ್ಯನ ಲೈಫ್ ಅಲ್ಲಿ ಕೂಡ ಹಾಗೆ ಆಗುತ್ತೆ. ಇವತ್ತು ನನ್ನ ಹತ್ರ ದುಡ್ಡಿದೆ, ನಾಳೆ ದುಡ್ಡು ಇಲ್ದೇನೂ ಇರ್ಬೋದು. ಅದನ್ನ ಉಳಿಸ್ಕೊಂಡು ಹೋಗೋದು ಕಳ್ಕೊಳ್ಳೋದು ನಮಗೆ ಬಿಟ್ಟಿದ್ದು. ಅಲ್ಲ, ಈಗ ಬೇರೆಯವ್ರು ಕೂಡ ಕನ್ಸ್ ಕಾಣಬಹುದು. ಏನು, ನಾನು ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಬಹುದು. ಸರ್, ಖಂಡಿತ ಕಾಣಬಹುದು, ಖಂಡಿತ ಕನ್ಸ್ ಕಾಣಬಹುದು. ಯಾವುದೇ ರೀತಿ ಈ ಫೈನಾನ್ಷಿಯಲ್ ಸಪೋರ್ಟ್ ಇರ್ಲೇಬೇಕು ಆತರ ಏನಿಲ್ಲ. ಫಸ್ಟ್ ನಾಲೆಡ್ಜ್ ತಗೋಬೇಕು. ನಾಲೆಡ್ಜ್ ತಗೊಂಡು ಚಿಕ್ಕದಾಗಿ ಕೂಡ ಸ್ಟಾರ್ಟ್ ಮಾಡಬಹುದು. ಅಂದ್ರೆ ಅದ್ ಏನಾಗಿರ್ಬೇಕು, ಐಡಿಯಾ ಫ್ಯೂಚರಿಸ್ಟಿಕ್ ಆಗಿರ್ಬೇಕು, ಅಂದ್ರೆ ಕನ್ಸ್ ಇರಬೇಕು, ಕಮಿಟ್ಮೆಂಟ್. ಅದು ನಾನು ಈ ತರ ಐಡಿಯಾನ ಮಾಡಿದ್ರೆ ಇದು ದೊಡ್ಡ ಸೊಸೈಟಿಗೆ ಯೂಸ್ಫುಲ್ ಇದೆ. ಈಗ ಎಕ್ಸಾಂಪಲ್ ಇವತ್ತಿಗೂ ಕೂಡ ಕೆಲವೊಂದು ಐಡಿಯಾಸ್ ಹೆಂಗಿದೆ ಅಂದ್ರೆ, ಇವತ್ತಿಗೂ ಈ ಓಲಾ ಇರ್ಬೋದು, ಊಬರ್ ಇರ್ಬೋದು, ಅದೆಲ್ಲ ಅವರು ಕೂಡ ಬ್ಯಾಕ್ ಗ್ರೌಂಡ್ ಏನು ಇಲ್ಲದೆ ಬಂದವರು. ಅದ್ ಏನು ಕ್ಲಿಕ್ ಆಯ್ತು, ಕನಸು ಯೂತ್ಸ್ ಹೆಂಗೆ ಕಾಣಬೇಕು ಅಂದ್ರೆ, ಈಗ ಎಕ್ಸಾಂಪಲ್ ಇವತ್ತಿಗೂ ಕೂಡ ಕಾರಲ್ಲಿ ಓಡಾಡೋದು ಎಷ್ಟೋ ಜನ ಕನಸು. ಹೌದು. ಹಳ್ಳಿ ಸೈಡ್ ಅಲ್ಲಿ ಕಾರ್ ಬಂತು ಅಂದ್ರೆ ಇಡೀ ಹಳ್ಳಿ ಊರ್ ಜನ ಬಂದು ನಿಂತ್ಕೊಂಡು ಹೋಗ್ತಾರೆ. ನಿಜ. ಆದ್ರೆ ಓಲಾ ಊಬರ್ ಬರೀ 50 ರೂಪಾಯಿಗೆ, ಬರೀ 100 ರೂಪಾಯಿಗೆ ಒಬ್ಬ ಥರ್ಡ್ ಪಾರ್ಟಿ ಪ್ಲಾಟ್ಫಾರ್ಮ್ ಆಗಿ ಅವನು ಒಂದು ಐಡಿಯಾ ಕ್ರಿಯೇಟ್ ಮಾಡ್ದ. ಅಂದ್ರೆ ಐಡಿಯಾಕ್ಕೆ ಒಂದು ಬೆಲೆ ಇದೆ. ಆ ಐಡಿಯಾ ಏನಂದ್ರೆ, ಈ ಸೊಸೈಟಿನಲ್ಲಿರೋ ಪ್ರಾಬ್ಲಮ್ಸ್ ಗೆ ಒಂದು ಸೊಲ್ಯೂಷನ್ ಇರಬೇಕು. ಓಕೆ. ಅದಕ್ಕೆ ನಾನು ಸೊಲ್ಯೂಷನ್ ಹುಡುಕ್ತೀನಿ ಅಂದ್ರೆ ಮಾತ್ರ ಆ ತರ ಕನ್ಸ್ ಕಾಣಿ. ಈಗ ನಮ್ಮ ಯೂತ್ಸ್ ಏನಾಗ್ತಿದೆ ಅಂದ್ರೆ, ಈಗ ನಾನು KS ಆಗ್ಬೇಕು, IAS ಆಗ್ಬೇಕು, ಎಷ್ಟೋ ವರ್ಷ ಲೈಫ್ ಇದ್ರಲ್ಲೇ ಸ್ಪಾಯ್ಲ್ ಆಗೋಗ್ಬಿಡುತ್ತೆ. ಓದಿ ಪೊಲೀಸ್ ಆಗ್ಬೇಕು, ಅದಾಗ್ಬೇಕು, ಇದಾಗ್ಬೇಕು, ತುಂಬಾ ಕಷ್ಟಪಡ್ತಾ ಇರ್ತಾರೆ. ಹಂಗಾಗಿ ಇಂಡಸ್ಟ್ರಿ ಅಂದ್ರೆ ಎಂಟರ್ಪ್ರಿನರ್ ಆಗ್ಲಿಕ್ಕೆ, ಹಾ ಸರ್, ಬಿಸ್ನೆಸ್ ಆಗಿರ್ಬೋದು, ಏನೋ ಒಂದು ಒಟ್ನಲ್ಲಿ ಫ್ಯೂಚರ್ ಇದೆಯಾ. ನಾನೀಗ 5 ವರ್ಷ ನಮ್ಮ ಪ್ಲಾನ್ ಹೆಂಗೆ, ನಾವ್ ಹೆಂಗ್ ಈಗ ಎಲ್ಲ ಕೇಳ್ತಾರೆ, ಹೆಂಗ್ 23 ವರ್ಷಕ್ಕೆ ಹೆಂಗ್ ಮಾಡಿದ್ರಿ. ಈಗ ಎಕ್ಸಾಂಪಲ್ ಈ ಪ್ರಾಡಕ್ಟ್ ಡೆವಲಪ್ಮೆಂಟ್ ಇರ್ಬೋದು, ರಿಸರ್ಚ್ ಇರ್ಬೋದು, ಒಂದು ದೊಡ್ಡ ಬ್ರ್ಯಾಂಡ್ ಮಾಡೋದು ತುಂಬಾ ಸುಲಭ ಅಂತ ಅಲ್ವೇ ಅಲ್ಲ. ಎಲ್ಲರೂ ಕೇಳಿದ್ರೆ 23ಕ್ಕೆ ಹೆಂಗ್ ಮಾಡಿದ್ವಿ. ನಮ್ಮ ಆಲೋಚನೆ ಹೆಂಗೆ ಅಂದ್ರೆ, ಇನ್ನು 10 ವರ್ಷದಲ್ಲಿ ಕುತ್ಕೊಂಡು ಯೋಚನೆ ಮಾಡಿ, 10 ವರ್ಷದಲ್ಲಿ ಏನೆಲ್ಲ ಮಾಡ್ತೀರಾ, ಏನ್ ಆಗ್ತೀರಾ ನೀವು ಲೈಫಲ್ಲಿ. ಆ 10 ವರ್ಷದಲ್ಲಿ ಏನೆಲ್ಲ ಆಗ್ಬೇಕು ಅಂತ ಯೋಚನೆ ಮಾಡ್ತಿರಲ್ಲ, ಅದನ್ನ ಇನ್ನು 3 ವರ್ಷದಲ್ಲಿ ಹೆಂಗ್ ಮಾಡ್ಬೋದು ನೋಡಿ. ಗಿಜ್ಮಾಡೆನ್ ಅನ್ನೋ ಕಂಪನಿ ಇದೆಯಲ್ಲ, ಇದರ ಪ್ರಾಡಕ್ಟ್ ಸೆಂಟರ್ ಬಂದು ಚೀನಾ. ಅಂದ್ರೆ ಇವ್ರು ಇಡೀ ಪ್ರಾಡಕ್ಟ್ ಚೀನಾದಲ್ಲಿ ತಯಾರು ಮಾಡ್ತಾರೆ, ಕಂಪನಿ ಹೆಸರಲ್ಲಿ. ಇಂಡಿಯಾ ಮಾರ್ಕೆಟ್ ಮಾಡಿದ್ರೆ ಇದು ನೀವು ಫಸ್ಟ್ ಟೈಮ್ ಆತರ ಅಮೇಜ್ ಮಾಡ್ಕೊಂಡಿದ್ರೆ, ನಾನೊಂದು ಚೀನಾದಲ್ಲಿ ಒಂದು ಕಂಪ್ನಿ ಪ್ರೊಡಕ್ಷನ್ ಮಾಡಿ ಬೇರೆ ದೇಶಗಳಿಗೆ ಮಾರ್ಕೆಟ್ ಮಾಡಬಹುದು ಅಂತ ಹೇಳಿ. ಇಲ್ಲ ಸರ್, ನಾನು ಯಾವುದೇ ಕಾರಣಕ್ಕೂ ಅನ್ಕೊಂಡಿರ್ಲಿಲ್ಲ. ಬಟ್ ಈ ಮಾರ್ಕೆಟ್ ಅಲ್ಲಿ ತುಂಬಾ ಗ್ಯಾಪ್ ಇದೆ. ಇವತ್ತು ನೋಡ್ಬೋದು, ಈ ಸ್ಮಾರ್ಟ್ ವಾಚ್ ಕಂಪನಿ ಅಂತ ಹೋದ್ರೆ ಈ ಬೆರಳಿಗೆ ಅಷ್ಟೇ ಸರ್ ಇರೋದು. ಬೆರಳಿಗೆ ಇಂಡಿಯಾದಲ್ಲಿ 7ರಿಂದ 8 ಕಂಪನಿ ಅಷ್ಟೇ ನಿಮ್ಗೆ ಸಿಗೋದು. ಸ್ಮಾರ್ಟ್ ವಾಚ್ ತಯಾರಕರು ಇರ್ಬೋದು, ಅವರೆಲ್ಲ. ಇದಕ್ಕೆ ಒಂದು ಕಾನ್ಸೆಪ್ಟ್ ಇದೆ, ವೈಟ್ ಲೇಬಲಿಂಗ್ ಅನ್ನೋ ಒಂದು ಇದೆ, ಸೈಂಟಿಫಿಕ್ ಪದ. ಆ ವೈಟ್ ಲೇಬಲಿಂಗ್ ಏನ್ ಮಾಡುತ್ತೆ, ಗವರ್ಮೆಂಟ್ ಅಪ್ರೂವ್ಡ್ ಇದೆ. ವೈಟ್ ಲೇಬಲಿಂಗ್ ನೀವು ಚೈನಾದಲ್ಲಿ ಯಾರೋ ಮ್ಯಾನುಫ್ಯಾಕ್ಚರರ್ ಇರ್ತಾರೆ, ಅವ್ನು ರೆಡಿ ಮಾಡ್ಕೊಡ್ತಾನೆ, ನೀವು ಇಲ್ಲಿ ಮಾರ್ಕೆಟಿಂಗ್ ಮಾಡ್ತೀರಾ ಅಥವಾ ತರಿಸಿ ಅಸೆಂಬ್ಲಿಂಗ್ ಮಾಡ್ತೀರಾ. ಈ ರೀತಿ ಕಾನ್ಸೆಪ್ಟ್ ಇರುತ್ತೆ.
ಈ ರೀತಿಯಾಗಿ ನೀವು ಇಲ್ಲಿ ನಿಮ್ಮ ಬ್ರಾಂಡ್ ನ ಡೆವಲಪ್ ಮಾಡ್ತಾ ಹೋಗ್ಬೋದು. ಇಲ್ಲ ನೀವೇ ಓನ್ ಬ್ರಾಂಡ್ ನ ಡೆವಲಪ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ, ರಿಸರ್ಚ್ ಮಾಡಬೇಕಾಗುತ್ತೆ, ಪೇಷನ್ಸ್ ಬೇಕು, ತಾಳ್ಮೆಯಿಂದ ವರ್ಕ್ ಮಾಡಬೇಕು, ಮತ್ತೆ ಅದನ್ನ ಟೆಸ್ಟಿಂಗ್ ಮಾಡಬೇಕು. ಆಮೇಲೆ ಪ್ರಾಡಕ್ಟ್ ಡಿಸೈನಿಂಗ್ ಇರ್ಬೋದು, ಆ ಡಿಸೈನ್ ತಕ್ಕಂತ ರಾ ಮೆಟೀರಿಯಲ್ಸ್ ಅದೆಲ್ಲ ತುಂಬಾ ಕಷ್ಟ ಆಗುತ್ತೆ ಈಗಿನ ಜನರೇಷನ್ ಅಲ್ಲಿ. ಆಮೇಲೆ ಪ್ರಾಡಕ್ಟ್ ಡಿಸೈನಿಂಗ್ ಇರ್ಬೋದು, ಆ ಡಿಸೈನ್ ತಕ್ಕಂತ ರಾ ಮೆಟೀರಿಯಲ್ಸ್ ಅದೆಲ್ಲ ತುಂಬಾ ಕಷ್ಟ ಆಗುತ್ತೆ ಈಗಿನ ಜನರೇಷನ್ ಅಲ್ಲಿ. ಇಂಡಿಯಾದಲ್ಲೇ ಎಲ್ಲಾನು ನಾವು ಕ್ರಿಯೇಟ್ ಮಾಡಿ. ಅಲ್ಲ, ನಿಜಕ್ಕೂ ಒಂದು ಅಂದ್ರೆ ಯಾರೊಬ್ರು ಎಂಟರ್ಪ್ರಿನರ್ ಆಗ್ಬೇಕು ಅಥವಾ ನಿಮ್ ತರ ಏನಾದ್ರು ಆಗ್ಬೇಕಂತ ಹೇಳಿದ್ರೆ ಸರ್. ಅವಕಾಶ ಇದೆಯಾ ಇಲ್ಲಿ, ಅಥವಾ ಇದು ಅದೃಷ್ಟದ ಮೇಲೆ ಏನಾದ್ರು ಕ್ಲಿಕ್ ಆಗ್ತಾರ? ಸರ್, ಅವಕಾಶಗಳು ಅಂತ ಹೋದ್ರೆ ಆಕ್ಚುಲಿ ನನ್ನ ಆಲೋಚನೆಯಲ್ಲಿ ಹೋದ್ರೆ ಇನ್ನೊಂದು 10 ವರ್ಷಕ್ಕೆ ಈ ತರ ಕಂಪನಿಗಳು ಮಾಡೋ ಅವಕಾಶಗಳೇ ಕಮ್ಮಿ ಆಗಿ ಹೋಗ್ಬೋದು. ಓಕೆ, ಹೇಳಕ್ಕಾಗಲ್ಲ. ಯಾಕಂದ್ರೆ ಎಲ್ಲರೂ ಈಗ ಕಾನ್ಸೆಪ್ಟ್ ಹೆಂಗಿದೆ, ಜಾಬ್ ಅಂತ ಹೋಗ್ತಾ ಇದಾರೆ. ಇನ್ನು 10 ವರ್ಷಗಳಲ್ಲಿ ಈ ಏನು ರೂಲ್ಸ್ಗಳಿದೆ ಅದು ಟೈಟ್ ಆಗ್ಬೋದು. ಓಕೆ, ಈಗ ಎಕ್ಸಾಂಪಲ್ ನಾನು ಒಂದು ಕಂಪನಿ ಮಾಡ್ತೀನಿ ಅಂತ ಹೋದ್ರೆ ಇಂಪೋರ್ಟ್ ಡ್ಯೂಟಿಗಳಿರ್ಬೋದು, GST ಗಳಿರ್ಬೋದು, ಟ್ಯಾಕ್ಸಸ್ ಇರ್ಬೋದು, ಓಕೆ, ಇದೆಲ್ಲ ಜಾಸ್ತಿ ಆಗ್ಬೋದು. ಅಥವಾ ಅವಕಾಶಗಳು ಸಿಗದೆ ಇರ್ಬೋದು, ಅವಕಾಶಗಳನ್ನ ಕ್ರಿಯೇಟ್ ಮಾಡ್ಕೊಳಕ್ಕೆ ನಮಗೆ ನಾಲೆಡ್ಜ್ ಸಿಗದೆ ಇರ್ಬೋದು. ಈ ತರ ಆಗ್ಬೋದು ಸರ್ ಫ್ಯೂಚರ್. ಏನೋ ಎಕ್ಸ್ಪೋರ್ಟ್ ಪ್ಲಾನ್ ಇದೆಯಾ ಸರ್ ನಿಮ್ಗೆ? ಸರ್, ಎಕ್ಸ್ಪೋರ್ಟ್ ಬಂದು ನಾವು ಈಗ ಆಕ್ಚುಲಿ ಎಕ್ಸ್ಪೋರ್ಟ್ ಮಾಡೋದು ಅಂದ್ರೆ ಹೆಂಗೆ ಅಂದ್ರೆ ಅದಕ್ಕೆ ತುಂಬಾ ಪ್ಲಾಟ್ಫಾರ್ಮ್ಸ್ ಇದೆ. ಓಕೆ, ಈಗ ಎಕ್ಸಾಂಪಲ್ ಈಗ ನಮ್ಮಲ್ಲಿ ಯಾವ್ದೋ ಒಬ್ಬ ಲೋಕಲ್ ವೆಂಡರ್ ಒಂದು ಪ್ರಾಡಕ್ಟ್ ಡೆವಲಪ್ ಮಾಡ್ತಾನೆ, ಅದನ್ನ ಆಲ್ ಓವರ್ ವರ್ಲ್ಡ್ ತೋರಿಸ್ಬೇಕು ಅಂತಂದ್ರೆ ತುಂಬಾ ಕಮ್ಮಿ ಅಮೌಂಟ್ ಅಲ್ಲಿ ತೋರಿಸ್ಬೋದು. ಅದಕ್ಕಾಗಿ ಅಮೆಝಾನ್ ಅಂತ ಇದೆ, ಅಮೆಝಾನ್ ಇಂಟರ್ನ್ಯಾಷನಲ್ ಇದೆ, Amazon.com ಅಲ್ಲಿ ಏನ್ ಮಾಡ್ಬೋದು, FB ಅಂತ ಒಂದು ಪ್ರೋಗ್ರಾಮ್ ಇದೆ, ಓಕೆ, ಈ ಫುಲ್ಫಿಲ್ಮೆಂಟ್ ಬೈ ಅಮೆಝಾನ್ ಅಂತ. ಅದು ನೀವು UK ಗೆ ಸೇಲ್ ಮಾಡ್ಬೋದು, ಇಲ್ಲಿಂದಾನೆ ಅಮೆರಿಕಾಗೆ ಸೇಲ್ ಮಾಡ್ಬೋದು. ಅದ್ ಹೆಂಗೆ FB ಹೆಂಗ್ ಆಪರೇಷನ್ ವರ್ಕ್ ಮಾಡ್ತಾರೆ ಅಂದ್ರೆ, ನೀವು ಟೋಟಲ್ ಒಂದು ಕಂಟೈನರ್ ಗಟ್ಲೆನೋ ಅಥವಾ ಒಂದು ಸ್ಮಾಲ್ ಅಮೌಂಟ್ ಸ್ಮಾಲ್ ಗುಡ್ಸ್ ಎಷ್ಟು ಬೇಕಾದ್ರೂ ಕಳಿಸ್ಬೋದು. ನೀವು ಅದನ್ನ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸೇಮ್ GST ಅದಕ್ಕೆ ಇಷ್ಟು ಚಾರ್ಜಸ್ ಅಂತ ಬರುತ್ತೆ. $3,000 to $4,000 ಇದೆ ಪರ್ ಮಂತ್. ಆ ಡಾಲರ್ಸ್ನ ಪೇ ಮಾಡ್ಬಿಟ್ಟು ನೀವು ಈ ನಿಮ್ಮ ಗೂಡ್ಸ್ನ ಅಮೆರಿಕದಲ್ಲಿ ಇಟ್ಬಿಟ್ಟು ಅಲ್ಲಿ ಸೇಲ್ ಮಾಡ್ಬೋದು. ನಿಮ್ ಕೆಲಸ ಏನು, ಅಮೆಝಾನ್ ಅಲ್ಲಿ ನೀವು ಥ್ರೂ ಮಾರ್ಕೆಟಿಂಗ್ ಮಾಡೋದಷ್ಟು. ನೋಡಿ ಗೆಳೆಯರೆ, ಒಂದು ಕಂಪನಿ ಕಟ್ಟಲಿಕ್ಕೆ, ಇಂಡಸ್ಟ್ರಿ ಮಾಡ್ಲಿಕ್ಕೆ ಹಣನೇ ಬೇಕಿಲ್ಲ. ಅಂದ್ರೆ ನೀವು ಹಳ್ಳಿಲಿ ಇದ್ಕೊಂಡು ಕೂಡ ನಿಮ್ಮದೇ ವಸ್ತುಗಳನ್ನ ಅಮೆರಿಕ ಬೇರೆ ಬೇರೆ ದೇಶಗಳಿಗೆ ಅಮೆಜಾನ್ ಮುಖಾಂತರ ಮಾರಾಟ ಮಾಡ್ಬೋದು. ಒಂದು ಕಂಪನಿನ ಕಟ್ಟೋದು ಹೇಗೆ, ಅದನ್ನು ಹೇಗೆ ನಾವು ಸಸ್ಟೈನ್ ಮಾಡಬೇಕು, ಮಾರ್ಕೆಟಿಗೆ ಸಸ್ಟೈನ್ ಮಾಡಬೇಕು, ಎಲ್ಲದರ ವಿಚಾರವನ್ನ ಮುಂದಿನ ಪಾರ್ಟ್ನಲ್ಲಿ ನಾವು ಗಿರೀಶ್ ಆಚಾರ್ ಹತ್ರ ತಿಳ್ಕೊಳ್ಳೋಣ. ನೀವು ದಯವಿಟ್ಟು ನಮ್ಮ ಪಬ್ಲಿಕ್ ಸ್ಟೋರಿಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಮುಂದೆ ಹೀಗೆ ನಮಗೆ ಸಪೋರ್ಟ್ ಮಾಡಿ. ಸರ್, ನಮಸ್ತೆ ಸರ್. ಥ್ಯಾಂಕ್ ಯು ಸರ್.